ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಕಥೆಯನ್ನು ಕೇಳಿ. ಕತೆ ಪರನಿಂದೆ ನರಕಕ್ಕೆ ದಾರಿ. ಒಂದು ದಟ್ಟವಾದ ಕಾಡಿನಲ್ಲಿ ಓರ್ವ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ. ಅವರು ಜ್ಞಾನದಲ್ಲಿ ಮಗ್ನರಾಗಿರುವಾಗಲೇ ದಿನಕ್ಕೆ ಒಮ್ಮೆ ಕೈ ಚಾಚ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರಾದರೂ ಬಂದು ಏನಾದರೂ ಹಾಕಿದರೆ ಅದುವೇ ಅವರ ಅಂದಿನ ಆಹಾರವಾಗಿರುತ್ತೆ. ಇಲ್ಲವಾದರೆ ಏನೂ ಇಲ್ಲ. ಆ ಋಷಿಗೆ ಆಹಾರ ಕೊಡಲು ತಾ ಮುಂದು ಎಂದ ಸುತ್ತಮುತ್ತಲಿನ ಗ್ರಾಮದವರು ಸರತಿಯಲ್ಲಿ ನಿಲ್ತಿರ್ತಾರೆ. ಕೆಲವರು ಹಣ್ಣು ಹಂಪಲವನ್ನು ಕೊಟ್ಟರೆ ಮತ್ತೆ ಕೆಲವರು ತಮಗೆ ತೋಚಿದ ಆಹಾರವನ್ನು ನೀಡ್ತಾ ಇರ್ತಾರೆ. ವಿಷಯ ತಿಳಿದು ಆ ಸ್ಥಳಕ್ಕೆ ಬಂದ ರಾಜ ಋಷಿಯನ್ನು ಪರೀಕ್ಷಿಸಬೇಕೆಂದು ಕೊಡ್ತಾನೆ. ಸರಿ, ಅಲ್ಲಿಯೇ ಬಿದ್ದಿದ್ದ ಸಗಣಿಯನ್ನು ಉಂಡೆಯನ್ನು ಆ ಮುನಿಯ ಕೈಗೆ ನೀಡಿದ. ಆ ಋಷಿಗಳೇನೋ ಹಿಂದೆ ಮುಂದೆ ನೋಡದೆ ಅದನ್ನೇ ತಿಂದು ಬಿಡ್ತಾರೆ. ಎಂದಿನಂತೆ ತಮ್ಮ ತಪಸ್ಸನ್ನು ಮುಂದುವರೆಸ್ತಾರೆ. ರಾಜ ನಗುತ್ತಲೇ ಅರಮನೆಗೆ ಹಿಂತಿರುಗ್ತಾನೆ. ಅದೇ ಹೊತ್ತಿಗೆ ಮತ್ತೋರ್ವ ಋಷಿ ಅರಮನೆಯತ್ತ ಬರ್ತಾರೆ. ಬಂದವರೇ ರಾಜನನ್ನು ಉದ್ದೇಶಿಸಿ, ಆ ಮುನಿಗೆ ನೀನು ಕೊಟ್ಟ ಸಗಣಿ ನರಕದಲ್ಲಿ ಬೆಟ್ಟವಾಗಿ ಬೆಳೆದು ನಿನಗಾಗಿ ಕಾದು ನಿಂತಿದೆ ಅಂತಾರೆ. ಋಷಿಯ ಮಾತು ಕೇಳಿದ ರಾಜ ದಿನಲುಗೊಂಡು ದಾನ ಧರ್ಮವನ್ನು ಮಾಡಿಯಾದರೂ ತನ್ನ ಪಾಪವನ್ನು ಕಳೆದುಕೊಳ್ಳಬೇಕೆಂದು ಯೋಚಿಸ್ತಾನೆ. ಊರ ಹೊರಗೆ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿಯೇ ವಾಸವಾಗಿರಲು ಪ್ರಾರಂಭ ಮಾಡ್ತಾನೆ. ತನ್ನ ಆಶ್ರಮಕ್ಕೆ ಬಂದವರಿಗೆ ಸಾಕಷ್ಟು ದಾನ ಮಾಡಿದ. ಅದೇ ಊರಿನಲ್ಲಿ ಪವಿತ್ರ ಸ್ತ್ರೀಯೊಬ್ಬಳಿರ್ತಾಳೆ. ಕಣ್ಣಿಲ್ಲದ ತನ್ನ ಗಂಡನಿಗೆ ಸೇವೆ ಮಾಡುವುದರಲ್ಲಿಯೇ ಆಕೆ ತೃಪ್ತಿ ಪಡೆಯುತ್ತಿರ್ತಾಳೆ. ಒಮ್ಮೆ ತನ್ನ ಗಂಡನನ್ನು ಉದ್ದೇಶಿಸಿ, ನಾವು ಹೋಗಿ ಅರಸನಲ್ಲಿ ಸಹಾಯ ಬೇಡೋಣವೇ ಎಂದು ಕೇಳ್ತಾಳೆ. ಸತಿಯ ಮಾತಿಗೆ ಆ ಪತಿ ಸುತಾರಾಮ್ ಒಪ್ಪಲಿಲ್ಲ. ಇತ್ತ ಸತಿಯು ಹಠ ಹಿಡಿತಾಳೆ. ಪತಿವ್ರತೆಯಾದ ತನಗೆ ಭೂತ ಭವಿಷ್ಯತ್ ವರ್ತಮಾನಗಳೆಲ್ಲವೂ ತಿಳಿಯುತ್ತದೆ. ರಾಜನಿಗೆ ತಾನು ಮಾಡಿದ ಕರ್ಮವನ್ನು ಕಳೆದುಕೊಳ್ಳಲು ಯತ್ನಿಸುತ್ತಿದ್ದಾನೆ. ಅವನ ಬಳಿ ದಾನ ತೆಗೆದುಕೊಂಡ ಎಲ್ಲವೂ ತಮ್ಮ ತಮ್ಮ ಪಾಲಿನ ಸಗಣಿಯನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದೇ ಉಂಡೆ ಉಳಿದಿದೆ, ಅದು ನಿಮ್ಮ ಪಾಲಿನದು. ಅದನ್ನು ತಿಳಿಯದೆ ನನ್ನನ್ನು ದ್ವೇಷಿಸಿದ್ದೀರಿ. ಅದರ ಫಲವಾಗಿ ಮುಂದಿನ ಜನ್ಮದಲ್ಲೂ ನೀವು ಕುರುಡರಾಗಿಯೇ ಹುಟ್ಟುತ್ತೀರಿ ಎಂದಳು. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಮತ್ತೊಬ್ಬರ ದ್ವೇಷಿಸುವುದು ಮಹಾಪಾಪವೇ. ತಪ್ಪು ಮಾಡಿದವರನ್ನು ಸರಿದಾರಿಗೆ ತರಲು ಯತ್ನಿಸಬೇಕು, ವಿನಃ ದೋಷಿಸಬಾರದು ಎಂದು ರಾಜ ತಿಳಿದುಕೊಳ್ಳುತ್ತಾನೆ. ಸ್ನೇಹಿತರೆ, ಈ ಕಥೆಯ ಅರ್ಥ ಏನೆಂದರೆ, ನಾವು ಯಾವಾಗಲೂ ನಮ್ಮ ಹತ್ರ ಎಷ್ಟೇ ಒಂದು ದೊಡ್ಡ ಸ್ಥಾನವಿದ್ದರೂ ಯಾರನ್ನು ನಾವು ಕೀಳಾಗಿ ಕಾಣಬಾರದು. ಗುರು ಹಿರಿಯರನ್ನು ನಾವು ಯಾವತ್ತೂ ಕೀಳಾಗಿ ನೋಡಬಾರದು. ವಿನಯ ಭಕ್ತಿಯಿಂದ ಅವರ ಹತ್ರ ನಡೆದುಕೊಳ್ಳಬೇಕು. ಅಹಂಕಾರ ನಮ್ಮ ಹತ್ರ ಇರಬಾರದು ಎನ್ನುವುದೇ ಈ ಕಥೆಯ ಒಂದು ಆಶಯವಾಗಿದೆ. ಸ್ನೇಹಿತರೆ, ಈ ಕಥೆ ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ನೀಡಿ. ಮತ್ತೆ ಇಂತಹ ಕಥೆಗಳನ್ನು ಹೇಳುತ್ತಾ ಸಿಗೋಣ ಮುಂದಿನ ಕಥೆಯಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.